ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿಯ ವಿಶೇಷ ಕನ್ನಡ ಭಾಷಣ ನೋಡ್ತೋಣ. ಈ ಒಂದು ಭಾಷಣ ಅಂತ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವತ್ತಿಯ ಭಾಷಣ, ಪ್ರಬಂಧ, ಪತ್ರಲೇಖನ ಬೇಕಂತೇಳಿ ಕಾನ್ಸ್ಟ್ಲಿ ಕಾಲ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಿ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ವಿಶೇಷ ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಅದೃಷ್ಟ ಎಂದರೆ ಅವಕಾಶವನ್ನು ಪಡೆಯುವವನು. ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವವನು ಎನ್ನುವ ಸ್ವಾಮಿ ವಿವೇಕಾನಂದರ ನುಡಿಮುತ್ತನ್ನು ಪ್ರಥಮವಾಗಿ ಸ್ಮರಿಸಿಕೊಂಡು, ಈ ಭವ್ಯ ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯ ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ, ಗುರುಗಳೇ, ಸ್ನೇಹಿತರೆ ಹಾಗೂ ಈ ಸಭೆಯಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮದಿನ. ಅವರ ಜನ್ಮದಿನವನ್ನು ಸ್ವಾಮಿ ವಿವೇಕಾನಂದ ಜಯಂತಿ ಎಂತಲೂ ಹಾಗೂ ರಾಷ್ಟ್ರೀಯ ಯುವ ದಿನವೆಂತಲೂ ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಅವರ ಬಾಲ್ಯದಲ್ಲಿ ನಡೆದ ಕೆಲವೊಂದು ಘಟನೆಗಳು ನಿಮ್ಮೊಂದಿಗೆ ಚರ್ಚಿಸಲು ಬಯಸುತ್ತೇನೆ. ಪುಟ್ಟ ಬಾಲಕನಾಗಿದ್ದಾಗ ಸ್ವಾಮಿ ವಿವೇಕಾನಂದರು ಬಾಲ್ಯದಲ್ಲೇ ಅಪಾರ ಧೈರ್ಯ ಮತ್ತು ಸತ್ಯನಿಷ್ಠತೆಗೆ ಹೆಸರುವಾಸಿಯಾಗಿದ್ದರು. ಒಮ್ಮೆ ಶಾಲೆಯಲ್ಲಿ ಶಿಕ್ಷಕರು ಒಂದು ಪ್ರಶ್ನೆಗೆ ತಪ್ಪು ಉತ್ತರ ನೀಡಿದಾಗ ಎಲ್ಲಾ ಮಕ್ಕಳು ಮೌನವಾಗಿದ್ದರು. ನರೇಂದ್ರನಾಥ್ ಮಾತ್ರ ಗೌರವದಿಂದಲೇ, ಆದರೆ ಧೈರ್ಯವಾಗಿ ಇದು ಸರಿಯಲ್ಲ ಸರ್, ಇದು ಸರಿಯಲ್ಲ ಸರ್ ಎಂದು ಹೇಳಿದ. ಮೊದಲಿಗೆ ಶಿಕ್ಷಕರು ಕೋಪಗೊಂಡ್ರು. ನಂತರ ಪುಸ್ತಕ ಪರಿಶೀಲಿಸಿ ನರೇಂದ್ರನಾಥನೇ ಸರಿ ಎಂದು ಒಪ್ಪಿಕೊಂಡ್ರು. ಈ ಘಟನೆ ಅವರ ಸತ್ಯದ ಮೇಲಿನ ನಿಷ್ಠೆ ಮತ್ತು ಆತ್ಮವಿಶ್ವಾಸವನ್ನು ತೋರಿಸುತ್ತದೆ. ಇನ್ನೊಂದು ಬಾರಿ ಗೆಳೆಯರು ಕಳ್ಳತನ ಮಾಡಿದ ವಸ್ತುವನ್ನು ಹಂಚಿಕೊಳ್ಳೋಣ ಎಂದು ಹೇಳಿದರು. ನರೇಂದ್ರನಾಥ ಅದನ್ನು ತಕ್ಷಣ ನಿರಾಕರಿಸಿ, ತಪ್ಪಿನಿಂದ ಲಾಭ ಪಡೆಯುವುದಕ್ಕಿಂತ ನಷ್ಟವಾದರೂ ಸರಿ ಎಂದು ಹೇಳಿದರು. ಆ ಮಾತಿಗೆ ಸ್ನೇಹಿತರು ಪರಿವರ್ತನೆ ಹೊಂದಿದರು, ಸತ್ಯವಂತರಾದರು. ಇದು ಅವರ ನೈತಿಕ ಧೈರ್ಯದ ಉದಾಹರಣೆ. ಮತ್ತೊಂದು ಘಟನೆಯಲ್ಲಿ ಬಡ ಬಾಲಕನೊಬ್ಬ ಹಸಿವಿನಿಂದ ಬಳಲುತ್ತಿದ್ದುದನ್ನು ಕಂಡ ನರೇಂದ್ರನಾಥ ತನ್ನ ಬಳಿ ಇದ್ದ ಹಣವನ್ನು ಅವನಿಗೆ ನೀಡಿ ಮನೆಗೆ ಹೋಗಿ ತಾಯಿಗೆ ಎಲ್ಲವನ್ನೂ ಹೇಳಿದರು. ತಾಯಿ ಕೋಪಗೊಳ್ಳದೆ ಮಗನನ್ನು ಅಪ್ಪಿಕೊಂಡು, ಇದೇ ನಿಜವಾದ ಮಾನವೀಯತೆ ಎಂದು ಹೇಳಿದರು. ಈ ಘಟನೆಯು ಅವರಲ್ಲಿ ಬಾಲ್ಯದಲ್ಲೇ ಇದ್ದ ಕರುಣೆ ಮತ್ತು ಸೇವಾಭಾವವನ್ನು ಸ್ಪಷ್ಟಪಡಿಸುತ್ತದೆ ಎಂದು ತಿಳಿಸಿ, ಇಲ್ಲಿಯವರೆಗೆ ಮಾತನಾಡಲು ಅವಕಾಶ ಕಲ್ಪಿಸಿದ ಪ್ರತಿಯೊಬ್ಬರಿಗೂ ನಮಸ್ಕಾರ. ಸ್ವಾಮಿ ವಿವೇಕಾನಂದರಿಗೆ ಜೈ. ಜೈ ಭಾರತಾಂಬೆ, ಜೈ ಕನ್ನಡ ಮಾತೆ. ಹಾಗಾದ್ರೆ ಈ ಒಂದು ಭಾಷಣ ಅಂತ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಬಿಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.